ದುಡ್ಡಿಲ್ಲ ಅಂದರೆ ಈಗ ಏನಾಗ್ತದೆ, ರಾಜಕಾರಣಿ ಅಂದಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದರೆ ರಾಜಕಾರಣಿ ಆಗಲ್ಲ. ಸಿನಿಮಾದವರು ಅಂದರೆ ಕಾಸು ಇಲ್ಲದೆ ಸಿನಿಮಾದವರು ಆಗಲ್ಲ. ಯಾಕಂದರೆ ಮೇಂಟೆನೆನ್ಸು, ಬಾಡಿಗೆ, ಅವು ಇವು 108 ಕಮಿಟ್ಮೆಂಟ್ ಇರ್ತದೆ. ಯಾಕೆ ಆ ಮಾತು ಹೇಳಿದೆ ಅಂದರೆ, ಈಗ ನಾವೇ ಮನೇಲಿ ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನನಗೆಲ್ಲ ಸಿನಿಮಾಗಿಂತ ಭಾಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬ್ಯಾನರಲ್ಲಿ ಮಾಡಿರೋದು. ಒಂದಲ್ಲ ಎರಡಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರನ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಧೈರ್ಯ. ಯಾಕಂದರೆ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರೀಬೇಕಾದ್ರೆ ಡೈರೆಕ್ಟ್ರುಗಳು ಕಾಮಿಡಿ ಮೇಲೆ ಸೀನ್ಗಳು ಬರೀಬೇಕಾಗ್ತದೆ, ಸಿನಿಮಾ ಕತೆ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ಒಡಿ ಬಡಿ ಅದಕ್ಕೆ OTTಗಳಿದ್ದಾವೆ. ಸೆನ್ಸರ್ ಇಲ್ಲದೆ ನೀವೊಂದು ಸಿನಿಮಾಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದರೂ ಸೆನ್ಸರವ್ರು ಅಲ್ಲೇ ಹಿಡ್ದಾಕ್ತಾರೆ. ಬೀಯಿಂಗ್ ಅ ಪ್ರೊಡ್ಯೂಸರ್ ನಾನು ಜಗಳ ಮಾಡಿ ನನ್ನ ಸೀನ್ನ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮರ್ತೋಗ್ಬಿಟ್ಟಿರ್ತಾರೆ. ನಾನು ಕೂತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನನ್ನ ತಲೆಯಲ್ಲಿ ಹಿಡ್ಕೋತೀನಿ. ಅದು ಬಿಟ್ಟು ಬೇರೆ ಏನೇ ಕೇಳೋರು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನೋಡಿ, ನಾವು ಉಪಾಧ್ಯಕ್ಷ ಇದು ಮಾಡಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳಿದೆ, ಅಲ್ಲ ಸರ್, ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ರೆ ಇಂಟಿಮೆಸಿ ಸೀನ್ ಇಡ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಇಡ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬ ಇಂಟಿಮೆಸಿ ಸೀನ್ ಇಡ್ತಾರೆ. ನಾವು ಸಿನಿಮಾದಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇಟ್ಬಿಟ್ರೆ ಕಟ್ ಮಾಡಿಸ್ತಾರೆ. ಆ ಬೋರ್ಡಲ್ಲಿ ಕೂತಿರೋರು ಯಾರು? ಆರ್ಟಿಸ್ಟ್ಗಳೇ ಕೂತ್ಕೊಳ್ತಾರೆ ಅಲ್ಲಿ. ಅವ್ರು ನಮ್ಮ ಹತ್ರ ವಾದ ಮಾಡ್ತಾರೆ, ನೀವು ಡಿಲೀಟ್ ಮಾಡಬೇಕು ಅಂತ. ಒಂದು ಚಿಕ್ಕ ಪದನ ಡಿಲೀಟ್ ಮಾಡಬೇಕು ಅಂತಾರೆ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ, ಸಿನಿಮಾಕ್ಕೆ ಬರೋವಂಥವ್ರು ಯಾರು ಸ್ಟ್ರೆಸ್ ತೊಗೊಳಕ್ಕೆ ಬರಲ್ಲ, ಸ್ಟ್ರೆಸ್ ಬಸ್ಟ್ರಾಗಿ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ದು ನೀವು ಹೇಳಿದ್ರಿ, ಅವತ್ತಿನ ಕಾಲದಲ್ಲಿ ನಿಮಗೆ ಡೈರೆಕ್ಟರ್ಗಳ ವಿಷನ್ ಏನಿತ್ತು ಅಂದರೆ ಕತೆ ಮೇಲೆ ಕುತ್ಕೊಂಡು ಫೋಕಸ್ ಮಾಡೋರು. ಇವತ್ತು ಹೀರೋ ಎಲಿವೇಷನ್ ಕೇಳ್ತಾರೆ, ಬಿಲ್ಡಪ್ ಸೀನ್ ಕೇಳ್ತಾರೆ. ಈಗ ಸಿನಿಮಾ ಪೂರ್ತಿ ಬಿಲ್ಡಪ್ ಸೀನೇ ಆಗಿಬಿಟ್ರೆ ಸಿನಿಮಾ ಎಲ್ಲಿರ್ತದೆ? ಹೀರೋ ಸೆಂಟ್ರಿಕ್ ಸಿನಿಮಾಗಳು ಕಡಿಮೆ ಆಗಬೇಕು. ನಿಮಗೆ ಉಪಾಧ್ಯಕ್ಷ ನೀವು ನೋಡ್ಬೋದು, ಹೀರೋ ಸೆಂಟ್ರಿಕ್ ಇಲ್ಲವೇ ಇಲ್ಲ. ಎಲ್ಲೂ ಹೀರೋ ಹೊಡೆದಿಲ್ಲ, ಒದೆ ತಿಂದಿದ್ದಾನೆ ಹೊರತು ಹೀರೋ ಎಲ್ಲೂ ಹೊಡೆದಿಲ್ಲ. ಸೊ ನಾವು ಕಾಮಿಡಿಗೆ ಕೊಡುವಂಥ ಆದ್ಯತೆ ಅದು. ನಾನೇನು ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಅದೇ ರೀತಿ ಕಾಮಿಡಿಯನ್ಸು ಯಾಕೆ 50,000ದಿಂದ 5 ಲಕ್ಷದವರೆಗೂ ಇದ್ದಾರೆ ಅಂತ ಹೇಳಿದ್ದು ಅಂದರೆ, ಕೆಲವೊಂದಷ್ಟು ಸಲ ಡೈರೆಕ್ಟ್ರ್ ಕತೆ ಬರೀಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅಂತ ಕತೆ ಬರೆದು ಬಿಡ್ತಾನೆ, ಅಡ್ಜಸ್ಟೇ ಆಗಲ್ಲ. ಪ್ರೊಡ್ಯೂಸರ್ಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಇಂಥವ್ರನ್ನೇ ನಮಗೆ ಕೊಡಬೇಕು ಅಂತ. ಸೊ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೀನ್ನ ಸ್ಕ್ವೀಸ್ ಮಾಡ್ತಾರೆ. 15 ದಿವಸನೋ 20 ದಿವಸನೋ ಇರ್ತದೆ. ಅವಾಗೇನಾಗ್ತದೆ, 10 ದಿವಸಕ್ಕೆ ಕೂರಿಸ್ಕೊಳ್ತಾರೆ. ಆ ದುಡ್ಡನ್ನ ಏನು ಕೊಡ್ತಾರೆ ಕಾಂಪನ್ಸೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಅದಾಗಬಾರ್ದು ಅಂತಂದರೆ ಕೆಲವೊಂದಷ್ಟು ಒಳ್ಳೆಯ ಸಿನಿಮಾಗಳಿಗೆ ಸ್ವಲ್ಪ ಪ್ರೊಡ್ಯೂಸರ್ನು ಗಮನದಲ್ಲಿ ಇಟ್ಕೊಂಡು, ಅಥವಾ ಡೈರೆಕ್ಟರ್ಗಳು ಅಷ್ಟೇ, ಬರೀ ಹೀರೋ ಸೆಂಟ್ರಿಕ್ಕು ಮಾಸ್ ಬಿಟ್ಟು ಕಾಮಿಡಿ ಬಗ್ಗೆ, ಮಾರಲ್ಸ್ ಬಗ್ಗೆ ಸಿನಿಮಾ, ಏನು ಮಾರಲ್ ಏನು ಎಲ್ಲ ಸೀನಲ್ಲೂ ಇರಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದೊಂದು ಸಾರ್ಟ್ ಆಫ್ ಇದರಲ್ಲಿ ಆದ್ಯತೆ ಕೊಡಬೇಕಾಗ್ತದೆ. ಆಮೇಲೆ ಸಿನಿಮಾಗಳು ಗೆದ್ದಾಗ ಮಾತ್ರ ನಿಮಗೆ ಕ್ವಾಲಿಟಿ ಆಫ್ ಸಿನಿಮಾಗಳು ಬರ್ತವೆ, ಕ್ವಾಲಿಟಿ ಆಫ್ ಡೈರೆಕ್ಟರ್ಸ್ ಬರ್ತಾರೆ, ಕ್ವಾಲಿಟಿ ಆಫ್ ಪ್ರೊಡ್ಯೂಸರ್ಸು, ಆರ್ಟಿಸ್ಟ್ಗಳು ಉಟ್ಕೊಳ್ತಾರೆ. ಆಮೇಲೆ ನಾವು ಯಾವ ಸಿನಿಮಾ ಮಾಡಿದಾಗಲೂ ಅಷ್ಟೇ, ನನಗೆ ಕಾಮಿಡಿ ಮೇಲೆ ಕೆಲಸ ಮಾಡು ಅಂತ ಡೈರೆಕ್ಟರ್ಗಳಿಗೆ ಹೇಳ್ತೀನಿ. ಇವಾಗ ಹೆಬ್ಬುಲಿಯಲ್ಲಿ ಚಿಕ್ಕಣ್ಣ ಅವರು ಇದ್ದರು, ಸೆಕೆಂಡ್ ಕಟ್ ಮಾಡಿದ್ರೆ ರಾಬರ್ಟಲ್ಲಿ ಚಿಕ್ಕಣ್ಣ ಅವ್ರು ಇರಲಿಲ್ಲ. ಆ್ಯಕ್ಚುಲಿ ನಾನು ಹೇಳ್ದೆ, ನನ್ನ ಸ್ನೇಹಿತನಪ್ಪ, ಸಿನಿಮಾ ನಂದು, ನಾನು ಹೇಳ್ದಂಗೆ ನೀನು ಸಿನಿಮಾ ಮಾಡ್ಬೇಕು, ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ, ನನ್ನ ಸ್ನೇಹಿತ ಸಿನಿಮಾದಲ್ಲಿ ಇರಬೇಕು ಅಂತೇಳಿ ಚಿಕ್ಕಣ್ಣ ಅವ್ರನ್ನ ಆ ಸಿನಿಮಾಲ್ಲಿ ಕ್ಯಾರಿ ಓವರ್ ಮಾಡಿದ್ವಿ. ಮದಗಜ ಅಗೇನ್ ರಿಪೀಟ್ ಮಾಡಿದ್ವಿ. ಶಿವರಾಜ್ ಕೇರ್ಪೇಟೆ ಅವರು ಇದರಲ್ಲೂ ಇದ್ದರು, ಅದರಲ್ಲೂ ಇದ್ದರು. ಧರ್ಮಣ್ಣ ಅವರು ನಿಮಗೆ ಗೊತ್ತು, ಧರ್ಮಣ್ಣ ಅವರು ರಾಬರ್ಟಲ್ಲೂ ಇದ್ದರು, ಉಪಾಧ್ಯಕ್ಷಲ್ಲೂ. ಒಂದು ಕಂಫರ್ಟ್ ಟೀಮ್ ಅಂತ ಯಾವತ್ತೂ ಇಟ್ಕೊಳ್ಳಲ್ಲ. ಯಾರು ಸಿನಿಮಾಗೆ ಗೌರವ ಕೊಟ್ಟು ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಕಾಪಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಇನ್ನು 5 ಲಕ್ಷ ತೊಗೊಳ್ತೀವಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, 50 ಲಕ್ಷ ತೊಗೊಳ್ಳೋವರೆಗೂ ನಾವು ಬೆಳಿತೀವಿ ಅಂತ ಯಾಕೆ ಮುಜುಗರ ಪಡ್ತೀರಿ? ಗುಡ್. ಯಾರಿಗೆ? ರಾಜಕೀಯಕ್ಕೆ ಬಂದಮೇಲೆ ಫೀಮೇಲ್ ಅಂತ ಅನ್ನೋಂಗೆ ಇಲ್ಲ, ಕತೆ ಕಟ್ಟಿಬಿಡ್ತಾರೆ. ಸಿನಿಮಾ ಪ್ರೊಡ್ಯೂಸರ್ ಆದಾಗ ರೊಮ್ಯಾಂಟಿಕ್ಕಾಗಿ ಹೇಳ್ತಾರೆ, ನಮ್ಮ ಹೀರೋ ರೊಮ್ಯಾಂಟಿಕ್ ಅಪ್ಪ, ನಮ್ಮ ಪ್ರೊಡ್ಯೂಸರ್ ರೊಮ್ಯಾಂಟಿಕ್ಕು ಅಂತ. ರಾಜಕೀಯಕ್ಕೆ ಬಂದುಬಿಟ್ರೆ ಬ್ರೇಕಿಂಗ್ ನ್ಯೂಸ್ ಹಾಕ್ಕೊಂಡು ಹೊಡಿತಾರೆ. ಖಂಡಿತ ಮೇಡಮ್, ಖಂಡಿತ. ವೆಲ್ಕಮ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.